ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC ಮ್ಯಾಥ್ಸ್ಗೆ ಎರಡು ಮಾರ್ಕ್ಸು ಅಥವಾ 3 ಮಾರ್ಕ್ಸ್ಗೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತೈತಲ್ಲ ಅದು ನೋಡಿ. ಇದು ಗ್ಯಾರಂಟಿ ಕ್ವಶನ್. ಇವೆರಡರಾಗ ಒಂದು 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಒಂದು ಗ್ಯಾರಂಟಿ ಕ್ವಶನ್. ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅನ್ನೋದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ಎಕ್ಸಾಮಿಗೆ ಗ್ಯಾರಂಟಿ ಬಂದೇ ಬರ್ತೈತ್ರಿ. 2 ಮಾರ್ಕ್ಸಿಗಾರ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗಾರ ಕೇಳ್ಬೋದು. 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳ್ತಾರಂತ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ, ಒಂದು ಲೈಕ್ ಕೊಡ್ರಿ. ನೋಡೋಣ ಹಾಗಂದ್ರೆ 2 ಮಾರ್ಕ್ಸಿಗೆ ಯಾವ ಕ್ವಶನ್ ಕೇಳಾರಂತ ನೋಡೋಣ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಶೋ ದ್ಯಾಟ್ 5 + √3 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಇದು 2 ಮಾರ್ಕ್ಸಿನ ಕ್ವಶನ್. ಇದು ಇಂಪಾರ್ಟೆಂಟ್ ಕ್ವಶನ್ ರೀ. ಇದು 5 + 2 3 ಕೊಡೋ ಬದಲಿ 2 + √3. ಬಟ್ ಇಲ್ಲೇನು ಒಂದು ಸ್ವಲ್ಪ ನಂಬರ್ ಚೇಂಜ್ ಮಾಡ್ಬೋದು ಹೊರತು ಇದು 2 ಮಾರ್ಕ್ಸ್ಗೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗಂದ್ರೆ ಇದು ಯಾವ ರೀತಿ ಸಾಧಿಸ್ಬೇಕು ನೋಡ್ರಿ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸ್ಬೇಕು. ಹಾಗಂದ್ರೆ ನಾವು ಮೊದಲೇನು ತಗೋಬೇಕು, ಅದನ್ನು ಕಾಂಟ್ರಡಿಕ್ಷನ್ ಮೆಥಡ್ಲಿಂದ ಸಾಧಿಸೋದಿದೆ. ಯಾವ ರೀತಿ ಮಾಡೋದು ಗೊತ್ತಾ? ನಾವು ಮೊದಲು 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅವ್ರು ನಮಗೇನು ಸಾಧಿಸಂದಾರ? ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಂದಾರ. ಆದ್ರೆ ನಾವೇನಂತ ಊಹಿಸ್ಕೋಬೇಕಂದ್ರೆ ಮೊದಲು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹಿಸ್ಕೋಬೇಕು. ನಮ್ಮದು ಕಲ್ಪನೆ ನಾವು ಮಾಡ್ಕೋಬೇಕು. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು ಅಂತ ನಾವು ಊಹಿಸ್ಕೋಬೇಕು. ಅವರ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂದಾರ, ನಾವು ಊಹೆ ಮಾಡ್ಕೋಬೇಕು. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೋಬೇಕು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದರೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಾಗ ಇರ್ತೈತಿ? A/B ರೂಪದಾಗ ಇರ್ತೈತಿಲ್ರಿ. 2/3 5/2 ಇವೆಲ್ಲ ಏನು ಭಾಗಲಬ್ಧ ಸಂಖ್ಯೆಗಳು. ಹಾಗಂದ್ರೆ ನಾನೀಗ ಅಂದರೆ 5 + √3ನ ಒಂದು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡೇವೆ ಅಂದಮೇಲೆ 5 + √3 = A/3 ಅಂತ ನಾವು ತಿಳ್ಕೊಬೇಕು. ಅಂದರೆ ನಾವು ಇದನ್ನೆಲ್ಲ ಊಹೆ ಮಾಡ್ಕೊಂಡು ಸಾಧನೆ ಮಾಡ್ಕೋದು. ಆಗುವಂತೆ A ಮತ್ತು B ಕ್ಯಾನಾಟ್ ಬಿ ಈಕ್ವಲ್ ಟು 0ಗಳು ಸಹ ಅವಿಭಾಜ್ಯಗಳಾಗಿವೆ. A ಮತ್ತು Bಗಳು ಏನಾಗ್ಯಾವಂತ ಸಹ ಅವಿಭಾಜ್ಯಗಳು. ಹಾಗಂದ್ರೆ ಸಹ ಅವಿಭಾಜ್ಯಗಳಂದ್ರೇನು? ಸಹ ಅವಿಭಾಜ್ಯಗಳಂದ್ರೆ ಈಗ 2 3 ಅನ್ನೋದೊಂದು ಸಹ ಅವಿಭಾಜ್ಯ ಸಂಖ್ಯೆ. ಇವೆರಡರ ನಡುಕ ಒಂದು ನೋಡ್ರಿ, ಇವೆರಡರ ನಡುಕ ಏನೋ ಸಾಮಾನ್ಯ ಅಪವರ್ತನಗಳು ಇರಬಾರ್ದು. ಒಂದು ಅನ್ನೋದು ಒಂದು ಸಾಮಾನ್ಯ ಅಪವರ್ತನ ಇರಬೇಕು. 2 ಮತ್ತು 3 ನಡುಕ ಅಪವರ್ತನಗಳು ಯಾವ? ಒಂದು ಅನ್ನೋದಿಲ್ಲ. ಅದ 3 ಮತ್ತು 6 ತಗೋರಿ. ಇದ್ರೊಳಗೆ 1 ಬರ್ತೈತಿ. ಇವೆರಡು 3 ಮಗೆ ಯಾವ್ದು ಅಂದ್ರೆ 3 ಬರ್ತೈತಿ. ಇವುಗಳ ನಡುವೆ ಮತ್ತು ಬೇರೆ ಒಂದನ್ನು ಬಿಟ್ಟು ಬೇರೆ ಸಂಖ್ಯೆಗಳು ಬಂದವು, ಅಪವರ್ತನಗಳು ಬಂದವು. ಅದು 2 ಮತ್ತು 3 ನಡುಕ ಒಂದೇ ಒಂದು ಅನ್ನೋದು ಒಂದು ಅಪವರ್ತನ ಇರ್ತೈತೆ. ಅಂಥವಕ್ಕೆ ಸಹ ಅವಿಭಾಜ್ಯಗಳು ಅಂತ ಕರೀತಾರೆ. ತಿಳಿತಲ್ಲ? ಈಗ ನೋಡ್ರಿ, 5 + √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಂಡ್ವಿ. ಅಂದ್ರೆ 5 + √3 = A/2 ಆಗುವಂತೆ A ಮತ್ತು B ಕ್ಯಾನಾಟ್ ಬಿ = 0ಗಳು ಸಹ ಅವಿಭಾಜ್ಯಗಳಾಗಿವೆ. ಹೀಗೆ ನಾವು A/B ಅಂತ ಬರ್ಕೊಂಡೇವಲ್ಲ. ಈಗ ನೋಡ್ರಿ ಏನು ಮಾಡೋದು ಗೊತ್ತಾ? A/B -5 = √3. ಅಂದರೆ A/B ಇಲ್ಲೇ ಇಟ್ಕೊಂಡು ಈ +5 ಈ ಕಡೆ ಬಂದರೆ ಏನಾಕೈತಿ? -5 = √3. ಇದನ್ನು ನಾವು ಮರುಜೋಡಣೆ ಮಾಡ್ಕೋಬೇಕು. ಮರುಜೋಡಣೆ ಅಂದ್ರೇನೆ? ನಾ √3 = A/B -5 ಅಂತ ಬರ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ಬೇಕು ಗೊತ್ತಾ? √3 ಹಂಗೆ ಇಡ್ರಿ. A ಹಂಗೆ ಇಡ್ರಿ. ಲಸ ತೆಗಿಬೇಕಿಲ್ಲಿ. ಇಲ್ಲಿ B ಐತಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತೈತಿ. 1 ಲಸ B ಮತ್ತು 1 ಲಸ ಇಲ್ಲಿ 1 B ಬರ್ತೈತಿ. B ಬಂದಮೇಲೆ ಇಲ್ಲಿ A ಮೈನಸ್ ಇಲ್ಲಿ 1 B ಹೌದಿಲ್ರಿ. ಅದಕ್ಕೆ 5B. A - 5B / B. A ಮತ್ತು Bಗಳು ಪೂರ್ಣಾಂಕಗಳಾಗಿರುವುದರಿಂದ A/B -5 ಭಾಗಲಬ್ಧವಾಗಿದೆ. ಮೊದಲು ನಾವೀಗ ಭಾಗಲಬ್ಧ ಆಗೈತಿ ಅಂತ ಹೇಳಿದ್ವಿ. ಆದ್ರೆ √3 ಅನ್ನೋದು ಒಂದು ಹಾಗೆ ನಾವೇನು ಮಾಡ್ಕೊಂಡೇವಿ? √3 ಒಂದು ಭಾಗಲಬ್ಧ ಸಂಖ್ಯೆ ಆಗೈತೆ ಅಂತ ತೊಗೊಂಡೇವಿ. ಭಾಗಲಬ್ಧವಾಗಿದೆ. ಆದ್ರೆ √3 ಅನ್ನೋದು ಒಂದು ಏನಿದು? ಅಭಾಗಲಬ್ಧ ಸಂಖ್ಯೆ. ಇದು ನಮಗೆಲ್ಲರಿಗೂ ಗೊತ್ತಿದ್ದಿದ್ದ. ಹಾಗಂದ್ರೆ ಇದು ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದೇನಾಗೈತಿ? ವಿರುದ್ಧವಾಗೈತಿ. ಅದಕ್ಕೆ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾತೀಗ ತಪ್ಪಾತು. ಅದಕ್ಕೆ 5 + √3 ಒಂದೇನಿದೆ? ಅಭಾಗಲಬ್ಧ ಸಂಖ್ಯೆ. ಈ ರೀತಿ ನಾವು ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡು ಅದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು. ಇಷ್ಟು ಮಾಡಿದ್ರೆ ನಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ನೋಡ್ರಿ, ಇಂಗ್ಲೀಷ್ ಮೀಡಿಯಮ್ದವ್ರು. ಲೆಟ್ ಅಸ್ ಅಸ್ಯೂಮ್ ದಟ್. ಫಸ್ಟ್ ಏನು ಅಸ್ಯೂಮ್ ಮಾಡ್ಕೋಬೇಕು. 5 + √3 ಈಸ್ ಎ ರ್ಯಾಷನಲ್. ದಟ್ ಈಸ್ ಇಫ್ ವಿ ಫೈಂಡ್ co-prime
A and B cannot be equal to 0 such that 5 plus root 3 is equal to A by B. A by B rational number means A by B form ತೆಗಿರ್ತೈತಿ. B cannot be is equal to 0. A and B are the integers ಇರ್ತಾವು. ಆದ್ರೆ ಇಲ್ಲಿ A and B are the co-prime number. Co-prime numbers means ನೋಡ್ರಿ 2 3 are co-prime numbers. They have the common factor 1 only. A by B. Next ಇದನ್ನ rearranging ನೋಡ್ರಿ 5 plus root 3 is equal to A by B ಅದ. A by B minus 5 is equal to root 3. Rearranging the equation rearrange ಮಾಡಬೇಕು. equation rearrange ಮಾಡಿದ್ರೆ root 3 is equal to A by B minus 5. ಇದು LCM ತೆಗೆದ್ರೆ ಇಲ್ಲಿ A minus 5B. root 3 is equal to A minus 5B divided by B. Since A and B are the integers, we get A by B minus 5 is a rational, and so root 3 is a rational. But this contradicts the fact root 3 is a rational number, but root 3 is not a rational number, is an irrational number. This contradicts has arisen because of our incorrect assumption. Now we got assumption that 5 plus root 3 is a rational, so we concluded 5 plus root 3 is a irrational number. ನೋಡ್ರಿ ಈಗ ಇದಕ್ಕೆ ಒಂದು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಇದನ್ನು ಮಾಡಿರಿ. ಇವೆರಡು ಇಂಪಾರ್ಟೆಂಟ್. 5 plus root 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತೂ ಕೊಡ್ಬೋದು, ಇಲ್ಲಾಂದ್ರೆ 2 plus root 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತೂ ಕೊಡ್ಬೋದು. ಶೋ ದ್ಯಾಟ್ 2 plus root 3 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್. ಇದು ಇಂಪಾರ್ಟೆಂಟ್. ಇದು ಒಂದು ಮೇನ್ ನಿಮ್ಗೆ ಇದೊಂದು ಬೇಸಿಕ್ಕಾಗಿ ಇದನ್ನೆಲ್ಲರೂ ಬರ್ಕೋರಿ. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಎಷ್ಟು ಹೆಲ್ಪ್ ಆಕೈತೆ ನೋಡಿರಿ. 5 plus root 3 ಅನ್ನೋದಂತ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದ್ವಿ. ಇದಕ್ಕೆ ನಾವು ನಂಬರ್ಸನ್ನು ಸ್ವಲ್ಪ ಚೇಂಜಸ್ ಮಾಡಿ ಕೊಡ್ಬೋದು. ಅವ್ರದ್ದು ಇದನ್ನ ಹೆಂಗೈತಲ್ಲ ಹಂಗೆ ಮಾಡೋದು. ಇಲ್ಲ 5 plus root 3 ಬಂದಲ್ಲಿ 2 plus root 3 ಹಚ್ಚೋದಷ್ಟು. ನೆಕ್ಸ್ಟ್ ಇದ್ರೊಳಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿರಿ. root 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈಗ 5 plus root 3 is equal 5 plus root 3 ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸೋದು 2 ಮಾರ್ಕ್ಸಿನ ಕ್ವಶನ್. ಬರೀ root 3 is equal to root 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟರೆ ಅದು 3 ಮಾರ್ಕ್ಸಿನ ಕ್ವಶನ್. ಇದು ನೋಡಿರಿ ಇದ್ರೊಳಗೆ ಯಾವ ರೀತಿ ಕೇಳ್ತಾರೆ ನೋಡಿರಿ. ಇದನ್ನ ಯಾವ ರೀತಿ ಮಾಡಬೇಕು, ಇದನ್ನು ಸೇಮ್ ಕಾಂಟ್ರಡಿಕ್ಷನ್ ಮೆಥಡ್ಲಿಂದ ಅದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಮೊದಲು ಅದು ಭಾಗಲಬ್ಧ ಸಂಖ್ಯೆ ಅಂತ ತೊಗೋಬೇಕು, ಆಮೇಲೆ ಲಾಸ್ಟಿಗೆ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು. ನೋಡಿರಿ ಯಾವ ರೀತಿ ಮಾಡಿ. ಮೊದಲು ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹಿಸ್ಕೋಬೇಕು. ಅಂದ್ರೆ ರೂಟ್ 3 ಭಾಗಲಬ್ಧ ಸಂಖ್ಯೆ ಅಂದ್ರೆ ರೂಟ್ 3 is equal to A by B. A by B ರೂಪದೋಗಿರ್ತೈತಿಲ್ರಿ. ಎ ಮತ್ತು ಬಿಗಳು ಎರಡು ಏನಿವು ಪೂರ್ಣಾಂಕಗಳು. ಯಾವಾಗೂ B cannot be equal to 0. B is equal to 0 ಆದರೆ ಇದರ ಭಾಗಲಬ್ಧ ಸಂಖ್ಯೆ ಆಗಂಗಿಲ್ಲ. ಅದಕ್ಕೆ B cannot be is equal to 0. ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದ್ದರೆ ಸಾಮಾನ್ಯ ಅಪವರ್ತನದಿಂದ ಭಾಗಿಸಬಹುದು. ಹೌದಿಲ್ರಿ. ಒಂದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ತೊಗೊಂಡ್ರು ಅದರಿಂದ ಅದು ಭಾಗಿಸ್ಬೋದಿಲ್ರಿ. ಆದ್ದರಿಂದ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು. ಅವಿಭಾಜ್ಯಗಳು ಅಂದ್ರೆ ಈಗಾರ ಹೇಳಿನ್ರಿ. B into root 3 is equal to A. ಎರಡೂ ಕಡೆ ಸ್ಕ್ವೇರ್ ಮಾಡಬೇಕು, ವರ್ಗ ಮಾಡಬೇಕು. ಎರಡೂ ಕಡೆ ವರ್ಗ ಮಾಡಿ ಮರು ಜೋಡಣೆ ಮಾಡಿದ್ರೆ ಇದೇನಾಕೈತಿ ಗೊತ್ತಾ, ರೂಟ್ 3 ಸ್ಕ್ವೇರ್ ಮಾಡಿದ್ಕೊಳ್ಳೆ ರೂಟ್ 3 ಹೋಗಿ ಏನಾಕೈತಿ ಬರೀ 3 ಆಕೈತಿ. 3b² is equal to ಸ್ಕ್ವೇರ್ ಮಾಡೇವಿ, ಸ್ಕ್ವೇರ್ ಎರಡು ಕಡೆ ವರ್ಗ ಮಾಡೇವಿ. 3b² is equal to A². ಆದ್ದರಿಂದ 3 ಇದು A² ಅನ್ನು ಭಾಗಿಸ್ತೈತಿ. ಹೌದಿಲ್ರಿ. 3 A² ಅನ್ನು ಭಾಗಿಸ್ತೈತಿ. ಹಾಗಂದ್ರೆ A is equal to 3c ಎಂದು ಕರೆಯಬಹುದು. ಸಮೀಕರಣ 1ರಲ್ಲಿ ಆದೇಶದಾಗ ಇದು 3b² is equal to A² ಐತಲ್ಲ, ಅಲ್ಲಿ A ಇದ್ದಲ್ಲೇ 3c ಅಂತ ಆದೇಶಿಸಬೇಕು. ಅವಾಗ ಏನಾಕೈತಿ 3c whole square is equal to 3b². ಈಗ 3b² ಬರ್ಕೋತೀನಿ ಈ ಕಡೆ. 3 3 9 c². 3b² is equal to c². ಈ ಮೂರಲಿಂದ ಎರಡು ಕಡೆ ಕ್ಯಾನ್ಸಲ್ ಮಾಡಿದ್ರೆ 3 3 ಅದಕ್ಕೆ b² is equal to 3c². ಅಂದರೆ 3 ಇದು 3 ಏನಾಕೈತಿ, ಇದು b² ಅನ್ನು ಭಾಗಿಸ್ತೈತಿ. ಆದ್ದರಿಂದ 3 ಇದು ಯಾವಾಗಿದು b² ಅನ್ನು ಭಾಗಿಸ್ತೈತಿ ಅಂದ್ರೆ ಬಿನೂ ಏನು ಮಾಡ್ತೈತದ ಭಾಗಿಸ್ತೈತಿ. 3 ಇದು b² ಅನ್ನು ಭಾಗಿಸ್ತದೆ. ಆದ್ದರಿಂದ 3 ಇದು ಬಿ ಅನ್ನು ಭಾಗಿಸುತ್ತದೆ. ಎ ಮತ್ತು ಬಿಗಳು ಕನಿಷ್ಠ 3 ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ. ಆದ್ದರಿಂದ ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿ ನೋಡ್ರಿ ಇಲ್ಲಿ ಎಷ್ಟು ಸಾಮಾನ್ಯ ಅಪವರ್ತನ ಬಂದು 3. ನಾ ಏನು ಹೇಳಿದ್ದೆ, ಅವಿಭಾಜ್ಯ ಸಂಖ್ಯೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅವಕ್ಕೆ ಎಷ್ಟಿರ್ತಾವು, ಒಂದೇ ಒಂದು ಸಾಮಾನ್ಯ ಅಪವರ್ತನ ಇರ್ತೈತೆ ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ಏನದಾವು 3 ಸಾಮಾನ್ಯ ಅಪವರ್ತನ ಆಗ್ಯಾವು. ಅದಾವು ಅಂದಮೇಲೆ ಇದು ಸಹ ಅವಿಭಾಜ್ಯನ ಇದು ಅಲ್ಲ. ಹಾಗಂದ್ರೆ ಇದು ಸಹ ಅವಿಭಾಜ್ಯ ಅಲ್ಲ. ಆದ್ದರಿಂದ ಇದು ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿವೆ. ಆದ್ದರಿಂದ ರೂಟ್ 3 ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆನೂ ಇಲ್ಲೇನಾಯ್ತು, ತಪ್ಪಾತು. ಆದ್ದರಿಂದ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ತಿಳಿತಾ ಇದೆ ಎಲ್ಲರಿಗೂ?
ಇದನ್ನು ಮತ್ತೆ ನೋಡಿರಿ, ನಿಮ್ಗೆ ತಿಳಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ. ನೋಡಿರಿ, ಪ್ರೂವ್ ದ್ಯಾಟ್ √3 ಈಸ್ ಆನ್ ಇರ್ಯಾಷನಲ್ ನಂಬರ್. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಲೆಟ್ ಅಮ್ ಅಸ್ಯೂಮ್ ಟು ದ ನೋಡಿರಿ ಕಾಂಟ್ರರಿ ತೊಗೋಬೇಕು. ಕಾಂಟ್ರರಿ ದ್ಯಾಟ್ √3 ಈಸ್ ಎ ರ್ಯಾಷನಲ್ ನಂಬರ್. ನಾವು ಈಗ √3 ಅನ್ನೋದು ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡೇವಿ. ವಿ ಕ್ಯಾನ್ ಫೈಂಡ್ ಇಂಟೀಜರ್ಸ್ a and b cannot be equal to 0 such that √3 is equal to a divided by b. ಯಾವಾಗ ನಾವು ರ್ಯಾಷನಲ್ ನಂಬರ್ ಅಂತ ತೊಗೊಂಡೇವಿ ಅಂದಮೇಲೆ √3 is equal to a divided by b ಆಯ್ತು. ಸಪೋಸ್ a and b have a common factor other than 1, then we can divide it by the common factor and assume that a and b are co-prime. So b √3 is equal to a. ನೋಡಿರಿ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡೈತಿ. b √3 is equal to a. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಆ್ಯಂಡ್ ರೀಅರೇಂಜಿಂಗ್ ವಿ ಗೆಟ್ 3b². ನೋಡಿರಿ, √3 ಈ ಸ್ಕ್ವೇರ್ ಮಾಡಿದ್ಕೊಳ್ಳೆ ರೂಟ್ ಈಸ್ ಕ್ಯಾನ್ಸಲ್ ಆದ್ಕೊಳ್ಳೆ 3 b ಇದ್ದಿದ್ದು b² is equal to a². ನಾವೇನು ಮಾಡೀವಿ ಇಲ್ಲಿ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. a² is divisible by 3, then a is also divisible by 3, therefore a is equal to 3c. c is an integer. Substituting for a we get ಇದನ್ನು a ಅಂತ ತಿಳ್ಕೊಂಡ್ರೆ ಇದನ್ನು a ವ್ಯಾಲ್ಯೂನ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗೈತಿ? 3b² is equal to 9c², b² is equal to 3c². 3 ಕ್ಯಾನ್ಸಲ್ಸ್ ಮಾಡಿರಿ. ಇಟ್ ಮೀನ್ಸ್ ಇದೇನು ಹೇಳ್ತೈತಿ? ಇಟ್ ಮೀನ್ಸ್ b² is divisible by 3, therefore b is also divisible by 3, therefore a and b have at least 3 as a common factor, but this contradicts that fact that a and b are co-prime. Co-prime means only one factor, but we get 3 common factor, therefore our assumption is wrong. This contradiction has arisen of our incorrect assumption that √3 is a rational. So we concluded that √3 is a irrational number. ನೋಡಿರಿ, ಇದೆಲ್ಲರಿಗೂ ತಿಳಿತಾ? ಏನು ತಿಳಿಲ್ಲ ಅಂದರೂ ಕೇಳ್ರಿ. ಹಂಗೆ ನಿಮ್ಗೊಂದು ಹೋಮ್ವರ್ಕ್. ಈಗ ನಾ √3 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿಲ್ಲ, ನೀವು √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. ಪ್ರೂವ್ ದ್ಯಾಟ್ √5 is an irrational number. Thank you.